ನಾನು ಡಾಕ್ಟರ್ ಸೂರ್ಯರಾಜು ವಿ, ಯೂರಾಲಜಿಸ್ಟ್, ರೀಗಲ್ ಆಸ್ಪತ್ರೆ. ನನಗೆ ಯೂರಾಲಜಿ ಫೀಲ್ಡಲ್ಲಿ ಸುಮಾರು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮೋರ್ ದೆನ್ 15,000 ಕಿಡ್ನಿ ಸರ್ಜರೀಸ್ ಮಾಡಿದ್ದೀನಿ. ಈ ವಿಡಿಯೋ ಮಾಡುವಂತಹ ಒಂದು ಉದ್ದೇಶ ಇಷ್ಟೇ, ಜನರಲ್ಲಿ ಕಿಡ್ನಿ ಸಮಸ್ಯೆಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಒಂದು ಉದ್ದೇಶ. ಅಂದರೆ ಮೋಸ್ಟ್ ಆಫ್ ದ ಕಿಡ್ನಿ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಅದನ್ನು ತಡೆಗಟ್ಟಬಹುದು ಮತ್ತು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಇವತ್ತು ನಾನು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ನನಗಿರುವಂತಹ ಒಂದು ನಾಲೆಡ್ಜ್ನ ಶೇರ್ ಮಾಡೋಕ್ಕೆ ಇದ್ದೀನಿ. ನೋಡಿ, ಸಾಮಾನ್ಯವಾಗಿ ನೀವು ಕೇಳಿರ್ಬೋದು ಯೂರಿನ್ ಇನ್ಫೆಕ್ಷನ್ ಆಗಿತ್ತು ಅಂತ. ಯೂರಿನ್ ಇನ್ಫೆಕ್ಷನ್ ಅಂದರೆ ಏನು, ಅದನ್ನು ಡಯಾಗ್ನೋಸ್ ಹೆಂಗೆ ಮಾಡ್ತಾರೆ, ಮತ್ತು ಯಾರ್ಯಾರಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರುತ್ತೆ, ಅದನ್ನು ಪ್ರಿವೆಂಟ್ ಮಾಡೋದು ಹೆಂಗೆ, ಯೂರಿನ್ ಇನ್ಫೆಕ್ಷನ್ ಇರೋದ್ರಿಂದ ಬೇರೆ ಬೇರೆ ಕಿಡ್ನಿ ಸಮಸ್ಯೆಗಳು ಬರ್ತಾವ ಅನ್ನೋದ್ರ ಬಗ್ಗೆ ನನಗಿರುವಂತಹ ಒಂದು ನಾಲೆಡ್ಜ್ ನಿಮಗೆ ಶೇರ್ ಮಾಡ್ತೀನಿ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಯಾವುದೇ ಕಾಯಿಲೆಯನ್ನು ಕೂಡ ನಾವು ತಡೆಗಟ್ಟಬೇಕು. ಬಂದ ಮೇಲೆ ಟ್ರೀಟ್ಮೆಂಟ್ ತಗೊಂಡು ಸಫರ್ ಆಗೋದಕ್ಕಿಂತ ತಡೆಗಟ್ಟುವಂಥ ಒಂದು ಉದ್ದೇಶವನ್ನು ನಾವೆಲ್ಲ ಇಟ್ಕೋಬೇಕಾಗುತ್ತೆ. ನೋಡಿ, ಯೂರಿನ್ ಇನ್ಫೆಕ್ಷನ್ನು ಯಾರನ್ನೂ ಬಿಡಲ್ಲ. ನ್ಯೂ ಬಾರ್ನ್ ಚೈಲ್ಡಿಂದ ಹಿಡಿದು ಓಲ್ಡ್ ಮೆನ್, 90 ಇಯರ್ಸ್ 100 ಇಯರ್ಸ್ ಪೇಷಂಟ್ಸ್ ತನಕ, ಮೆನ್, ವುಮೆನ್ನು, ಚಿಲ್ಡ್ರನ್ನು, ಆಲ್ ಆರ್ ಈಕ್ವಲಿ ಎಫೆಕ್ಟೆಡ್. ಎಲ್ಲರನ್ನೂ ಸಮವಾಗಿ ಅದು ಕಾಡಿಸುತ್ತೆ. ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ಸರ್ ನನಗೆ ಸಿಕ್ಕಾಬಟ್ಟೆ ಯೂರಿನಲ್ಲಿ ಬರ್ನಿಂಗ್ ಆಗ್ತಾ ಇದೆ, ಅದೆಲ್ಲ ಯೂರಿನ್ ಮಾಡ್ಬೇಕನ್ನಿಸ್ತಾ ಇದೆ, 5 ನಿಮಿಷ ಹಿಂದ್ಗಡೆ ಯೂರಿನ್ ಹೋಗಿರ್ತೀನಿ, ಮತ್ತೆ ಮಾಡಬೇಕಂತ ಅನಿಸುತ್ತೆ, ಕೆಲವು ಸರಿ ಯೂರಿನಲ್ಲಿ ಬ್ಲಡ್ ಹೋಗುತ್ತೆ, ಕೆಲವು ಸರಿ ನನಗೆ ಲೆಫ್ಟ್ ಸೈಡಲ್ಲಿ ಕಿಡ್ನಿಯಲ್ಲಿ ಪೇಯ್ನ್ ಬರುತ್ತೆ. ಯಾವುದೇ ಒಂದು ರೂಪದಲ್ಲಿ ಅವರು ಪ್ರೆಸೆಂಟೇಷನ್ನ ಕೊಡಬಹುದು. ಚಿಕ್ಕ ಮಕ್ಕಳ ವಿಷಯದಲ್ಲಿ ತಗೊಳ್ಳೋಣ. ನೋಡಿ, ಇವಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುಗೆ ಕಿಡ್ನಿ ಸಮಸ್ಯೆ ಏನಾದರೂ ಇದೆಯಾ ಅಂತ ನಾವು ಕಂಡುಹಿಡ್ಕೊಳ್ಬೋದು. ಇಂಥ ಮಕ್ಕಳು ಜನನ ಆದಮೇಲೆ ಅವರಿಗೆ ಕೆಲವರಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರಬಹುದು. ಯಾವಾಗ ಆ್ಯಂಟಿನೇಟಲ್ ಡಯಾಗ್ನೋಸಿಸ್ ಪಕ್ಕ ಆಗುತ್ತೋ ಪೋಸ್ಟ್ ನೇಟಲ್ ಟ್ರೀಟ್ಮೆಂಟು ಕರೆಕ್ಟಾಗಿ ಆಗುತ್ತೆ. ಕೆಲವು ಚಿಕ್ಕ ಮಕ್ಕಳಲ್ಲಿ ಫೈಮೋಸಿಸ್ ಅಂತ ಒಂದು ಸ್ಕಿನ್ ಟೈಟ್ನಿಂಗ್ ಇರುತ್ತೆ. ಆ ಸ್ಕಿನ್ ಟೈಟನ್ ಇರೋದ್ರಿಂದ ಯೂರಿನ್ ಸರಿಯಾಗಿ ಹೋಗೋಕ್ಕಾಗದೆ ಅಲ್ಲಿಂದ ಯೂರಿನ್ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಕೆಲವು ಮಕ್ಕಳಲ್ಲಿ ವೆಸಿಕೋ ಯೂರಿಟ್ರಿಕ್ ರಿಫ್ಲಕ್ಸ್ ಅಂತ ಒಂದು ಕಾಯಿಲೆ ಇದೆ. ನಾರ್ಮಲಾಗಿ ಕಿಡ್ನಿ ಯೂರಿನ್ ಉತ್ಪತ್ತಿ ಮಾಡುತ್ತೆ, ಯೂರಿನ್ ಕೆಳಗಡೆ ಬರುತ್ತೆ, ಬ್ಲಾಡರಿಂದ ಹೊರಗಡೆ ಹೋಗುತ್ತೆ. ಕೆಲವು ಮಕ್ಕಳಲ್ಲಿ ಮಾಡಬೇಕಾದ್ರೆ ಯೂರಿನ್ ವಾಪಸ್ ಕಿಡ್ನಿಗೆ ಹೋಗುತ್ತೆ. ಅದನ್ನು ವೆಸಿಕೋ ಯೂರಿಟ್ರಿಕ್ ರಿಫ್ಲೆಕ್ಸ್ ಅಂತ ಕರಿತೀವಿ. ನೋಡಿ, ಡಯಾಗ್ನೋಸಿಸ್ ಭಾಳ ಮುಖ್ಯ. ಯಾವ ಕಾರಣದಿಂದ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಭಾಳ ಒತ್ತು ಕೊಡಬೇಕು. ಬರೀ ಯೂರಿನ್ ಇನ್ಫೆಕ್ಷನ್ ಅಂತ ಆ್ಯಂಟಿಬಯೋಟಿಕ್ ಕೊಟ್ಬಿಡೋದು, ಹಗಲೆಲ್ಲ ಯೂರಿನ್ ಇನ್ಫೆಕ್ಷನ್ ಆಗ್ತಾಯಿದೆ ಅಂತ ಹೇಳಿ ನಾವು ಬರೀ ಆ್ಯಂಟಿಬಯೋಟಿಕ್ ಕೊಟ್ಟಕ್ಕಂತ ಹೋದ್ವಿ ಅಂತ ತಿಳ್ಕೊಳ್ಳಿ, ಒಂದು ದಿನ ಕಿಡ್ನಿ ಫೇಲ್ಯೂರಿಂದ ಪೇಷಂಟ್ ನಮ್ಮಲ್ಲಿ ಬರ್ತಾರೆ. ಸೊ ಫೈಮೋಸಿಸ್ ಮತ್ತು ವೆಸಿಕ್ಯುಲರ್ ರಿಫ್ಲೆಕ್ಸು, ಕೆಲವರಲ್ಲಿ PUJ ಅಬ್ಸ್ಟ್ರಕ್ಷನ್ ಅಂತ ಇರುತ್ತೆ. ನೋಡಿ, ಬಾಡಿಯಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರತಿಯೊಂದು ಆರ್ಗನ್ನು ಕೂಡ ಸಿಸ್ಟಮೆಟಿಕ್ಕಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ. ಕಿಡ್ನಿ ಪ್ರೊಡ್ಯೂಸ್ ಆಗುತ್ತೆ, ಕಲೆಕ್ಟಿಂಗ್ ಸಿಸ್ಟಮ್ನ ಉತ್ಪತ್ತಿ ಆಗುತ್ತೆ, ಎಲ್ಲ ಕೂಡ ಒಂದು ಪ್ಲ್ಯಾಂಡ್ ಆಗಿ ಟೈಮ್ ಟೇಬಲ್ ಮೇಲೆ ಕೆಲಸಗಳು ನಡ್ಕೊಂಡು ಹೋಗ್ತವೆ. ಅದನ್ನು ಎಂಬ್ರಿಯಾಲಜಿ ಅಂತಾರೆ. ಈ ಎಂಬ್ರಿಯಾಲಜಿಯಲ್ಲಿ ಕೆಲವು ಟೈಮ್ಗೆ ಓಪನ್ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಕೆಲವು ಸಮಸ್ಯೆಗಳು ಬರ್ತವೆ. ನೀವು ಕೇಳಿರ್ಬೋದು, ಅನ್ಡಿಸೆಂಡೆಡ್ ಟೆಸ್ಟಿಸ್ ಹೊಟ್ಟೆಯಲ್ಲಿರುತ್ತೆ. ಕೆಲವರಿಗೆ ಈ ಯೂರೇಟ್ರ್ ಓಪನ್ ಆಗಲ್ಲ, ಅದಕ್ಕೆ PUJ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಕಿಡ್ನಿ ಯೂರಿನ್ ಉತ್ಪತ್ತಿ ಮಾಡುತ್ತೆ, ಉತ್ಪತ್ತಿ ಮಾಡಿದ ಮೇಲೆ ಯೂರೇಟ್ರಿಂದ ಹೊರಗಡೆ ಹೋಗೋದಕ್ಕೆ ಆ ದ್ವಾರ ಮುಚ್ಕೊಂಡು ಹೋಗುತ್ತೆ. ಅವರಲ್ಲೂ ಕೂಡ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಕಾಮನ್ನು. ಅದೇ ನಾವು ಫೀಮೇಲ್ ವಿಷಯಕ್ಕೆ ಬಂದಾಗ ಲೇಡೀಸಲ್ಲಿ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಭಾಳ ಜನರಿಗೆ ಹೆಣ್ಣು ಮಕ್ಕಳಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಭಾಳ ಕಾಮನ್. ಎಷ್ಟು ಕಾಮನ್ ಆಗಿರುತ್ತೆ ಅಂತಂದರೆ ಅದು ಅವ್ರಿಗೆ ಕೆಲವರಿಗೆ ಭಾಳ ಜಿಗುಪ್ಸೆ ಬಂದ್ಬಿಡುತ್ತೆ. ಅಯ್ಯೋ, ಹಗಲೆಲ್ಲ ಯೂರಿನ್ ಇನ್ಫೆಕ್ಷನ್ ಆಗ್ತಾಯಿದೆ ಅಂತ. ಏನು, ನಾವು ಮೆಡಿಸಿನ್ ತೊಗೊಳ್ತೀವಿ, ಕಡಿಮೆ ಆಗಲ್ಲ, ಮತ್ತು ರಿಕರೆಂಟ್ ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರುತ್ತೆ. ನಾವು ಯಾವ ಕಾರಣದಿಂದ ಅವ್ರಿಗೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ನಾವು ಪತ್ತೆ ಹಿಡಿಬೇಕು. ಕೆಲವರಿಗೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಇರುತ್ತೆ, ಅದರಿಂದನೂ ಕೂಡ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಕೆಲವರು ನೀರು ಚೆನ್ನಾಗಿ ಕುಡಿಯಲ್ಲ, ಎಸ್ಪೆಷಲಿ ವೆನ್ ದೇ ವಾಂಟ್ ಟು ಟ್ರಾವೆಲ್ ಔಟ್ಸೈಡ್. ಬೆಂಗಳೂರು ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲೆಲ್ಲೋ ಒಂದು ಕಡೆ ಮಾಡಬೇಕಾಗುತ್ತೆ, ಅಲ್ಲಿ ಟಾಯ್ಲೆಟ್ಸ್ ಚೆನ್ನಾಗಿರಲ್ಲ, ಮತ್ತು ಇನ್ಫೆಕ್ಷನ್ ಆಗುತ್ತೇನೋ
ಕ್ರಾಸ್ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ನೀರು ಕುಡಿಯೋದು ಬಿಟ್ಬಿಡ್ತಾರೆ. ಆ ನೀರು ಕಡಿಮೆ ಕುಡಿಯೋದ್ರಿಂದ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಕೆಲವರು ಬ್ಲ್ಯಾಡರ್ನ ಭಾಳ ಹೊತ್ತು ಇಟ್ಕೊತಾರೆ. ನೀವು ಸ್ಕೂಲ್ ಮಕ್ಕಳಲ್ಲಿ ಕೇಳಿರ್ಬೋದು, ಬೆಳಗ್ಗೆ ಒಂದ್ಸರಿ ಒಂದ ಮಾಡ್ತಾರೆ ಮತ್ತು ಸಾಯಂಕಾಲ ತನಕ ಒಂದನೇ ಮಾಡಲ್ಲ. ಚಿಕ್ಕ ಮಕ್ಕಳಲ್ಲಿ, ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ, ಸ್ಕೂಲ್ ಸ್ಟೂಡೆಂಟ್ಸಲ್ಲಿ ಯೂರಿನ್ ಇನ್ಫೆಕ್ಷನ್ನು ಸ್ವಲ್ಪ ಜಾಸ್ತಿ. ನೋಡಿ, ಆ ಯೂರಿನ್ನು ತಡೆಯುವಂತಹ ಒಂದು ಕ್ರಿಯೆ ಇದೆಯಲ್ಲ, ಕೆಲವರು ರೂಢಿ ಬಿಡುತ್ತೆ. ರೂಢಿ ಆಗಿ ಮೂತ್ರ ಚೀಲ ಜಾಸ್ತಿ ತುಂಬ್ಕೊಂಡು ಎಷ್ಟು ತುಂಬಿಡುತ್ತೆ ಅಂತಂದರೆ ಅವ್ರಿಗೆ ಅದ್ರ ಮೇಲೆ ದ್ಯಾಸನೇ ಇರಲ್ಲ. ದೇ ಲೂಸ್ ದ ಸೆನ್ಸೇಷನ್. ಯಾವಾಗ ಯೂರಿನ್ನು ಸ್ಟ್ಯಾಗ್ನೇಟ್ ಆಗಿ ಭಾಳ ಹೊತ್ತು ಬ್ಲ್ಯಾಡ್ರಲ್ಲಿ ಇರುತ್ತೋ ಅವರಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ. ಕೆಲವರಲ್ಲಿ ಡಯಾಬಿಟಿಸ್ ಆ್ಯಂಡ್ ಹೈಪರ್ ಟೆನ್ಷನ್ ಕಾಯಿಲೆ ಇರೋರಿಗೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ, ಎಸ್ಪೆಷಲಿ ಡಯಾಬಿಟಿಸ್. ಅನ್ಕಂಟ್ರೋಲ್ ಡಯಾಬಿಟಿಸ್ ಇರುತ್ತೆ, ಶುಗರ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ. ಅಂಥವರಲ್ಲಿ ಕಿಡ್ನಿ ಇನ್ಫೆಕ್ಷನ್ನು ಮತ್ತು ಯೂರಿನ್ ಇನ್ಫೆಕ್ಷನ್ ಭಾಳ ಕಾಮನ್. ಯೂರಿನ್ ಇನ್ಫೆಕ್ಷನ್ ಅನ್ನೋದು ಜನರಲ್ ಟರ್ಮ್. ಯೂರಿನ್ ಇನ್ಫೆಕ್ಷನಲ್ಲಿ 2-3 ಥರ ಇದ್ದಾವೆ. ಕಿಡ್ನಿ ಇನ್ಫೆಕ್ಷನ್ನ, ಯೂರೆಟ್ರಿಕ್ ಇನ್ಫೆಕ್ಷನ್ನ, ಬ್ಲಾಡರ್ ಇನ್ಫೆಕ್ಷನ್ನ, ಯೂರೆಥ್ರಲ್ ಇನ್ಫೆಕ್ಷನ್ನ, ಬೇಸ್ಡ್ ಆನ್ ದ ಏಜ್, ಯಂಗ, ಅಡಲ್ಟ್, ಓಲ್ಡ್ ಏಜ, ಈ ಥರ. ಮೂರನೇದು ಅಂಡರ್ಲೈನ್ ಕಾಸ್ ಏನು, ಯಾಕೆ ಇವ್ರಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ ಅನ್ನುವಂತಹ ಒಂದು ಪತ್ತೆ ಮಾಡದೇ ಇದ್ದರೆ ಸುಮ್ಮನೆ ಆ್ಯಂಟಿಬಯೋಟಿಕ್ ಕೊಡ್ತಾ ಇರ್ತಾರೆ ಜನ. ತಪ್ಪು. ಸೊ ಯೂರಿನ್ ಇನ್ಫೆಕ್ಷನ್ ಯಾವ ಥರ ಡಯಾಗ್ನೋಸ್ ಮಾಡ್ಬೋದು? ಅಲ್ಟ್ರಾಸೌಂಡ್, ಯೂರಿನ್ ಎಕ್ಸಾಮಿನೇಷನ್ನು, ಬ್ಲಡ್ ಎಕ್ಸಾಮಿನೇಷನ್ ಮಾಡೋದ್ರಿಂದ 90% ಆಫ್ ದ ಡಿಸೀಸಸ್ ಕ್ಯಾನ್ ಬಿ ಡಯಾಗ್ನೋಸ್ಡ್. ಈಗ ಶುಗರ್ ಪೇಷಂಟ್ ಇದ್ದಾರೆ ಅಂತ ತಿಳ್ಕೊಳ್ಳಿ, ಬ್ಲಡ್ ಶುಗರ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಶುಗರ್ ತುಂಬ ಜಾಸ್ತಿ ಇರುತ್ತೆ, ಅದರಿಂದನೇ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ನಾವು ಪತ್ತೆ ಹಿಡಿಬೋದು. ಶುಗರ್ನ ಕಂಟ್ರೋಲ್ ಮಾಡಿದರೆ ಯೂರಿನ್ ಇನ್ಫೆಕ್ಷನ್ನು ಕಂಟ್ರೋಲ್ ಆಗುತ್ತೆ. ಅದೇ ಕೆಲವರಲ್ಲಿ 60+ ಏಜ್ ಇರೋರಿಗೆ, ಅವ್ರಿಗೆ ಯೂರಿನ್ ಸರಿಯಾಗಿ ಹೋಗ್ತಾ ಇರಲ್ಲ, ರಿಕರೆಂಟ್ ಇನ್ಫೆಕ್ಷನ್ ಅಂತ ಬರ್ತಾರೆ. ಕೆಲವು ಸಾರಿ ಮಿಸ್ಡಯಾಗ್ನೋಸಿಸ್ ಆಗುತ್ತೆ. ಯೂರಿನ್ ಇನ್ಫೆಕ್ಷನ್ ಅಂತ ಯಾಕೆ ಟ್ರೀಟ್ಮೆಂಟ್ ಮಾಡ್ತಾರೆ ಕೆಲವರು ಅಂದರೆ ಜನರಲ್ ಪ್ರಾಕ್ಟೀಷನರ್ಸು, ಕೆಲವು ಸಾರಿ ವಿತೌಟ್ ಐಡೆಂಟಿಫೈಯಿಂಗ್ ದ ಅಂಡರ್ಲೈನ್ ಕಾಸು ಆ್ಯಂಟಿಬಯೋಟಿಕ್ ಕೊಟ್ಟು ಕಳಿಸ್ಬಿಡ್ತಾರೆ. ತಪ್ಪದು. ಯೂರಿನ್ನು ಇನ್ಫೆಕ್ಷನ್ ಇದೆಯೋ ಇಲ್ವೋ, ಯಾವ ಕಾರಣದಿಂದ ಅವ್ರಿಗೆ ಸಿಮ್ಟಮ್ಸ್ ಇದ್ದಾವೆ. ಲೋವರ್ ಯೂರಿನರಿ ಟ್ರ್ಯಾಕ್ಟ್ ಸಿಮ್ಟಮ್ಸ್ ಬೇರೆ, ಯೂರಿನರಿ ಟ್ರ್ಯಾಕ್ಟ್ಸ್ ಇನ್ಫೆಕ್ಷನ್ ಬೇರೆ. ಈ ಡಿಫ್ರೆನ್ಷಿಯೇಷನ್ನ ತಾವು ತಿಳ್ಕೋಬೇಕು. ಸೊ ಅಲ್ಟ್ರಾಸೌಂಡ್ ಮಾಡಿದಾಗ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಇರುತ್ತೆ. ಪ್ರಾಸ್ಟೇಟ್ ಯೂರಿನ್ ಹೋಗೋಕ್ಕೆ ಬಿಡ್ತಾ ಇರಲ್ಲ, ಯೂರಿನ್ ಬ್ಲ್ಯಾಡ್ರಲ್ಲಿ ಶೇಖರಣೆ ಆಗಿರುತ್ತೆ. ಆ ಯೂರಿನ್ ಯಾವಾಗ ಶೇಖರಣೆ ಆಗಿರುತ್ತೋ ಅದರಿಂದ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಯಾವಾಗ ನಾವು ಪ್ರಾಸ್ಟೇಟ್ ಟ್ರೀಟ್ಮೆಂಟು ಪ್ಲಸ್ ಯೂರಿನ್ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಮಾಡ್ತೀವೋ ಆವಾಗ ಮತ್ತೆ ರಿಕರೆನ್ಸ್ನ ನಾವು ತಡೆಗಟ್ಟಬಹುದು. ಸೊ ಇನ್ ಸಿಂಪಲ್ ಟರ್ಮ್ಸ್, ಯೂರಿನ್ ಇನ್ಫೆಕ್ಷನ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಎನ್ಕೌಂಟರ್ಡ್ patients examined by all kind of doctors. Again, ಜನರಲ್ ಪ್ರಾಕ್ಟೀಷನರ್ಸಿಂದ ಹಿಡಿದು ಯೂರಾಲಜಿಸ್ಟಿಂದ, ನೆಫ್ರಾಲಜಿಸ್ಟಿಂದ ಹಿಡಿದು ಮತ್ತು ಫಿಸಿಷಿಯನಿಂದ ಎಲ್ಲರಿಗೂ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರುವಂತಹ ಪ್ರಾಬ್ಲಮ್ಸು ಪೇಷಂಟ್ಸ್ನ ನೋಡ್ತಾರೆ. ಎರಡನೇದಾಗಿ, ನಾವು ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಸಿಮ್ಟಮ್ಸ್ ಒಂದೇ ನೋಡೋಕ್ಕೆ ಹೋಗಬೇಡಿ, ಯಾವ ಕಾರಣದಿಂದ ಸಿಮ್ಟಮ್ಸ್ ಇದೆ ಅಂತ ಡಯಾಗ್ನೈಸ್ ಮಾಡಬೇಕಾಗುತ್ತೆ. ಮೂರನೇದಾಗಿ, ಎಲ್ಲ ಲೋವರ್ ಯೂರಿನರಿ ಟ್ರ್ಯಾಕ್ಟ್ ಸಿಮ್ಟಮ್ಸು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಲ್ಲ. ನಾಲ್ಕನೇದಾಗಿ, ಯಾಕೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ, ಇದರ ಅಂಡರ್ಲೈನ್ ಕಾಸ್ ಏನು, ಅದನ್ನು ಟ್ರೀಟ್ಮೆಂಟ್ ಮಾಡೋದ್ರಿಂದ ರಿಕರೆಂಟ್ ಇನ್ಫೆಕ್ಷನ್ಸ್ನ ನಾವು ತಡೆಗಟ್ಟಬಹುದು. ಐದನೇದಾಗಿ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮೇ ಸಿಗ್ನಿಫೈ ಸಮ್ ಅದರ್ ಥಿಂಗ್ಸ್. ಡಯಾಬಿಟಿಸ್ ಗೊತ್ತಿಡಿಬೋದು, ಪ್ರಾಸ್ಟೇಟ್ ಕಾಯಿಲೆನ ಇದೆಯಾ ಇಲ್ವ ಅಂತ ಚೆಕ್ ಮಾಡಬೇಕಾಗುತ್ತೆ. ಚಿಕ್ಕ ಮಕ್ಕಳಲ್ಲಾದರೆ ವೆಸೋಕ್ಯುಲೇಟರಿ ರಿಫ್ಲೆಕ್ಸ್ ಏನಾದ್ರು ಇದೆಯಾ ಅಂತ ನೋಡಬೇಕಾಗುತ್ತೆ. ಕಿಡ್ನಿ ಸ್ಟೋನ್ಸ್ ಕ್ಯಾನ್ ಕಾಸ್ ಯೂರಿನ್ ಇನ್ಫೆಕ್ಷನ್. ಕಿಡ್ನಿ ಸ್ಟೋನ್ಸ್ ಕೂಡ ಆಗಲೆಲ್ಲ ಯೂರಿನ್ ಇನ್ಫೆಕ್ಷನ್ ಮಾಡುತ್ತೆ. ಈ ಎಲ್ಲದನ್ನು ಪ್ರಾಪರಾಗಿ ಚೆಕ್ ಮಾಡ್ಕೊಂಡು ಐಡೆಂಟಿಫೈ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡ್ತಾ ಬರಬೇಕು ಯೂರಿನ್ ಇನ್ಫೆಕ್ಷನ್ ಜೊತೆಗೆ. ಇಲ್ಲಾಂದ್ರೆ ಆಗಲೆಲ್ಲ ಇನ್ಫೆಕ್ಷನ್ ಆಗುತ್ತೆ, ಬೇರೆ ಸಮಸ್ಯೆಗಳು ಬರ್ತವೆ. ಸೊ ಡೋಂಟ್ ನೆಗ್ಲೆಕ್ಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ನ ಕರೆಕ್ಟಾಗಿ ಪ್ರಾಪರಾಗಿ ಡಯಾಗ್ನೋಸ್ ಮಾಡಿ ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಬೇರೆ ಸಮಸ್ಯೆಗಳನ್ನ ಅವಾಯ್ಡ್ ಮಾಡ್ಬೋದು. ಒಂದು